ಕೊರಗಜ್ಜ ಟೆಂಪಲ್ ಹತ್ರನೇ ಪೂರ್ತಿ ವಿಡಿಯೋಸ್ ಎಲ್ಲ ಇಲ್ಲ. ಡ್ರಿಂಕ್ಸ್ ಎಲ್ಲ ತಗೋಬೇಕಿಲ್ಲ. ನಮ್ಮ ಬೆಂಗಳೂರಲ್ಲಿ ಇದು ಸಿಗುವುದಾ? ಯೂಟ್ಯೂಬಿಂದ 10 ರೂಪಾಯಿ ತಗೊಂಡಿದ್ದೇನೆ. 10 ರೂಪಾಯಿ. ಫೈನಲ್ಲಿ ಕೊರಗಜ್ಜ ದೇವಸ್ಥಾನಕ್ಕೆ ಗೂಗಲ್ ಮ್ಯಾಪ್ ಹಾಕೊಂಡು ಬರುವಾಗ ಒಂದೇ ಲೊಕೇಶನ್ ತೋರಿಸುತ್ತೆ. ನಾವು ಯೂಟ್ಯೂಬಲ್ಲೇ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನೋಡುವಾಗ ನಮಗೆ ಕೊರಗಜ್ಜ ದೇವಸ್ಥಾನ ಅಂತ ಹೊಡೆದಾಗ ಕುತ್ತೂರು ಅಂತ ಬರುತ್ತೆ. ಕುತ್ತೂರ ಯಾವುದು ಬರೋ? ಕುತ್ತಾರ. ಅಲ್ಲಿ ನಾವು ನೋಡೋ ಲೊಕೇಶನ್ನು ಬಂದ್ಬಿಟ್ಟು ರಕ್ತೇಶ್ವರಿ ಟೆಂಪಲ್. ಇಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಅಲೋನೇ ಇಲ್ಲ ಫೋಟೋಸ್ ವಿಡಿಯೋಸ್ ಮಾಡೋದಕ್ಕೆ. ಈ ಅಜ್ಜ ದೇವಸ್ಥಾನ ಇಲ್ಲಿ ಮೇನು. ನೆಕ್ಸ್ಟ್ ಅಲ್ಲೋದ್ರೆ ಅಲ್ಲಿ ಫೋಟೋಸ್ ವಿಡಿಯೋಸ್ಗೆಲ್ಲ ಅಲೋ ಇದೆ. ಏಕೆಂದರೆ ಫೋಟೋಸ್ ವಿಡಿಯೋಸ್ ಎಲ್ಲ ನಿಮಗೆ ಅಲ್ಲಿ ಅಲೋ ಮಾಡೋಕ್ಕೆ ಸಿಗುತ್ತೆ. ಇಲ್ಲಿ ಅಲೋ ಫೋಟೋಸ್ ವಿಡಿಯೋಸ್ ಎಲ್ಲ ಬರೀ ಔಟ್ಸೈಡಿಂದ ಮಾತ್ರ ಸಿಗುತ್ತೆ ನಿಮಗೆ ತಗೊಳ್ಳೋಕ್ಕೆ. ನಾನು ಅಪ್ಡೇಟ್ ಮಾಡ್ತೀನಿ. ಫಸ್ಟು ಇಲ್ಲಿ ರೀಚ್ ಆದಮೇಲೆ ಇವಾಗ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ರೆಡಿಯಾಗಿ ಫಸ್ಟು ಅಜ್ಜ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ. ಅದ್ರದ್ದು ಪ್ರಾಪರಾಗಿ ವಿಡಿಯೋ ಮಾಡಾಕ್ತೀನಿ ನೋಡಿ. ಅಪರಿಚಿತ ಊರಿಗೆ ಬಂದಾಗ ಒಬ್ಬ ಬೆಸ್ಟ್ ಫ್ರೆಂಡ್ ಸಿಗ್ತಾನಂತೆ. ಅದು ನನಗೆ ಯಾವ ಥರ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾನೆ ಅಂದರೆ ತೋರಿಸ್ತೀನಿ ನೋಡಿ. ನೀವು ಶಾಕ್ ಆಗ್ತೀರಾ. ಅದು ಯಾವ ಥರ ಇದೆ ಜುಂಬಾ. ಬೆಕ್ಕನ ಸಿಂಹ ಸಾಕ್ತಂಗೆ ಸಾಕಿದಿರಲ್ಲ ಬ್ರೋ ನೀವು. ಅಂದರೆ ಮೇಲ್ಗಡೆ ಓಕೆ. ಇಲ್ಲಿ ನೋಡಿದ್ರೆ ಇದು ಬಾಯ್ಲರ್ ಅಂತಾರಲ್ಲ, ಇಲ್ಲಿ ನೋಡಿದ್ರೆ ಬೇಗ ಕಾಯುತ್ತಲ್ಲ. ಸೌದೆ ಹಾಕಿದ್ರೆ ಟಕ್ಕಂತ ಬಿಸಿ ಆಗುತ್ತೆ. ಯಾರಿಗೆ ಒಳ್ಳೇದಾಗ್ಬೇಕು ಎಲ್ಲ ತಗೊಳ್ರಪ್ಪ. ಎಲ್ಲ ಮೈನ್ ಅದು ನಮ್ಮ ಬೆಂಗಳೂರಲ್ಲಿ ಇದು ಸಿಗುವುದಾ? ಬೆಂಗಳೂರಿಗೆ ಮಾತ್ರ ಅಲ್ಲ, ಅದು ಕೊರಗಜ್ಜಾಗ ಮಾತ್ರ. ಅದು ಸಪ್ರೇಟ್ ಬ್ರ್ಯಾಂಡ್. ಅದು ನನ್ನ ಲೈಫಲ್ಲಿ ವಿಡಿಯೋ ಮಾಡೋದಕ್ಕೆ 10 ರೂಪಾಯಿ ಡಿಸ್ಕೌಂಟ್ ನನಗೆ ಮಾತ್ರ. ಇವ್ರಿಗೆಲ್ಲ 160, ನಾನು 150. ಇವ್ರಿಗೆಲ್ಲಾನು 160 ರುಪೀಸ್, ನನಗೆ ಮಾತ್ರ 150 ರುಪೀಸ್. 10 ರುಪೀಸ್ ಡಿಸ್ಕೌಂಟ್. ಫಸ್ಟ್ ಟೈಮ್ ಯೂಟ್ಯೂಬಿಂದ 10 ರೂಪಾಯಿ ತಗೊಂಡಿದ್ದೇನೆ. 10 ರೂಪಾಯಿ. ಅಂದರೆ ಕೊರಗಜ್ಜ ದೇವಸ್ಥಾನ ಅಂದರೆ ಟೋಟಲ್ 7 ದೇವಸ್ಥಾನ ಇದೆ ಇಲ್ಲಿ ಒಂದೇ ಕಡೆನೇ. ಕೆಲವರು ಒಂದೇ ಪ್ಲೇಸ್ ಅಂತಾರೆ. ಇಲ್ಲಿದೆ ನೋಡಿ. ಎಷ್ಟೋ ಜನ ಒಂದೇ ದೇವಸ್ಥಾನ ಅನ್ಕೋಬೇಡಿ, ಇದು ಮೇನ್ ದೇವಸ್ಥಾನ ಇಲ್ಲಿರೋದು. ಇಲ್ಲಿ ದೇವಸ್ಥಾನದಲ್ಲಿ ಏನಾಗ್ತಿದೆ ಅಂದರೆ ನಾವು ಅಂದರೆ ದೇವ್ರ ಹತ್ರ ನಾವು ಯಾವುದೇ ಕಾರಣಕ್ಕೂ ಫೋಟೋ ತಗೊಳ್ಳೋಂಗಿಲ್ಲ. ದೇವ್ರ ಫೋಟೋ ಆಗಲಿ ಅಥವಾ ವೀಡಿಯೋಸ್ ಆಗಲಿ ನಾವು ಪರ್ಸ್ನಲಾಗಿ ತಕ್ಕೋಬೋದು. ಈ ದೇವಸ್ಥಾನದಲ್ಲಿ ರಕ್ತೇಶ್ವರಿ ಕೊರಗಜ್ಜ ಟೆಂಪಲಲ್ಲಿ ನಾವು ಹೊರಗಡೆಯಿಂದ ವೀಡಿಯೋಸ್ ತಕ್ಕೋಬೋದು ಅಥವಾ ಫೋಟೋಸ್ ತಕ್ಕೋಬೋದು. ನಾವು ಯಾವುದೇ ಕಾರಣಕ್ಕೂ ದೇವ್ರ ಹತ್ರ ನಿಂತ್ಕೊಂಡು ಫೋಟೋಸ್ ತಕ್ಕೊಳ್ಳೋಂಗಿಲ್ಲ. ಬಾಕಿ ಇದೆ, ಬಟ್ ದೇವಸ್ಥಾನ ಮಾತ್ರ ಸಕ್ಕತ್ತಾಗಿದೆ. ನೆಕ್ಸ್ಟು ಇಲ್ಲಿಂದ ಎಂಟ್ರಿ ಮಾಡ್ತಿದ್ದಾರೆ. ಫುಲ್ಲಿ AC ಇಟ್ರು ತಣ್ಣಗಾಗ್ತಿಲ್ಲ ಅಂದರೆ ಏನು ಬ್ರೋ ನೀನು ಕೂಲಿಂಗ್ ಪೇಪರ್ ಹಾಕ್ಸಿರೋದು? ಹೊರಗಡೆ ಏನು ಕಾಣಿಸೋದಿಲ್ಲ.
ಕಾಣಿಸ್ಬಾರ್ದು. ಇನ್ನೂ ರೆಡಿ ಮಾಡ್ತಿದ್ದಾರೆ ಬ್ರೋ. ಇದು ರೆಡಿ ಮಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್. ಈ ರೋಡೆಲ್ಲ ಜಾಮ್ ಆಗ್ಬಿಡುತ್ತೆ ನೆಕ್ಸ್ಟು.